ಮಳೆಗಾಗಿ ಹಾಸನದಲ್ಲಿ ಮೊಳಗಿದ ವೇದಘೋಷ, 4 ದಿನಗಳ ವಿಶೇಷ ಹೋಮ ಪೂಜೆಗಳಿಗೆ ಚಾಲನೆ. ನೀರಿನಲ್ಲಿ ಕುತ್ತಿಗೆಯವರೆಗೂ ನಿಂತು ಪರ್ಜನ್ಯ ಜಪ ಮಾಡಿದ ವೇದಪಂಡಿತರು. ಹಾಸನದಲ್ಲಿ ರಾಜ್ಯದಾದ್ಯಂತ ಮಳೆಯ ಕೊರತೆಯಿಂದ ಕೃಷಿ ಚಟುವಟಿಕೆಗಳು ಹಿನ್ನಡೆ ಅನುಭವಿಸುತ್ತಿದ್ದು, ನದಿಗಳು, ಕೆರೆ ಕಟ್ಟೆಗಳು ಹಾಗೂ ಜಲಾಶಯಗಳ ನೀರಿನ ಮಟ್ಟ ಆತಂಕಕಾರಿ ರೀತಿಯಲ್ಲಿ ಕುಸಿದಿರುವ ಹಿನ್ನೆಲೆ ಉತ್ತಮ ಮಳೆಯಾಗಲಿ, ಪ್ರಕೃತಿ ಸಮತೋಲನ ಮರುಸ್ಥಾಪನೆಯಾಗಲಿ ಹಾಗೂ ರಾಜ್ಯದಲ್ಲಿ ಸಮೃದ್ಧಿ ನೆಲೆಸಲಿ ಎಂಬ ಸಂಕಲ್ಪದೊಂದಿಗೆ ಅಖಿಲ ಭಾರತೀಯ ಬ್ರಾಹ್ಮಣ ಮಹಾಸಂಘದ ಹಾಸನ ಜಿಲ್ಲಾ ಘಟಕದ ವತಿಯಿಂದ ನಗರದ ಶ್ರೀ ಸೀತಾರಾಮಾಂಜನೇಯ ದೇವಸ್ಥಾನದ ಆವರಣದಲ್ಲಿ ಬುಧವಾರ 4 ದಿನಗಳ ವಿಶೇಷ ಧಾರ್ಮಿಕ ಕಾರ್ಯಕ್ರಮಗಳಿಗೆ ಚಾಲನೆ ನೀಡಲಾಯಿತು. ಕಾರ್ಯಕ್ರಮದ ಅಂಗವಾಗಿ ಮಹಾನ್ಯಾಸ ಪೂರ್ವಕ ರುದ್ರಾಭಿಷೇಕ, ಪರ್ಜನ್ಯ ಜಪ, ಗಣಪತಿ ಹೋಮ, ನವಗ್ರಹ ಹೋಮ ಸೇರಿದಂತೆ ಹಲವು ವೇದೋಕ್ತ ಪೂಜೆಗಳು ವೈದಿಕ ಸಂಪ್ರದಾಯದಂತೆ ನೆರವೇರಿದವು. ಬೆಳಗ್ಗೆಯಿಂದಲೇ ದೇವಸ್ಥಾನದ ಆವರಣದಲ್ಲಿ ವೇದಪಂಡಿತರ ಮಂತ್ರೋಚ್ಚಾರಣೆ, ವೇದಘೋಷ ಮತ್ತು ಹೋಮದ ಹೊಗೆಯಿಂದ ಭಕ್ತಿಮಯ ವಾತಾವರಣ ನಿರ್ಮಾಣವಾಗಿತ್ತು. ವಿವಿಧ ಭಾಗಗಳಿಂದ ಆಗಮಿಸಿದ್ದ ಭಕ್ತರು ಪೂಜಾ ಕಾರ್ಯಗಳಲ್ಲಿ ಭಾಗವಹಿಸಿ ಉತ್ತಮ ಮಳೆ, ರೈತರ ಒಳಿತು ಹಾಗೂ ಲೋಕಕ್ಷೇಮಕ್ಕಾಗಿ ಪ್ರಾರ್ಥನೆ ಸಲ್ಲಿಸಿದರು. ನೀರಿನೊಳಗೆ ನಿಂತು ಪರ್ಜನ್ಯ ಜಪ ಕಾರ್ಯಕ್ರಮದ ಪ್ರಮುಖ ಆಕರ್ಷಣೆಯಾಗಿ ವೇದಪಂಡಿತರು ನೀರು ತುಂಬಿದ ಕೊಳದಲ್ಲಿ ಕುತ್ತಿಗೆಯವರೆಗೂ ನೀರಿನಲ್ಲಿ ನಿಂತು ಹಾಗೂ ಕುಳಿತು ಪರ್ಜನ್ಯ ಜಪ ನಡೆಸಿದರು. ವೇದೋಕ್ತ ವಿಧಾನದಂತೆ ಜಲಮಧ್ಯದಲ್ಲಿ ನಿರಂತರ ಮಂತ್ರೋಚ್ಚಾರಣೆ ನಡೆಸಿದ ದೃಶ್ಯ ಭಕ್ತರಲ್ಲಿ ವಿಶೇಷ ಭಕ್ತಿಭಾವ ಮೂಡಿಸಿತು. ಪರ್ಜನ್ಯ ದೇವರ ಅನುಗ್ರಹದಿಂದ ರಾಜ್ಯದಲ್ಲಿ ಉತ್ತಮ ಮಳೆಯಾಗಲಿ, ಬರದ ಪರಿಸ್ಥಿತಿ ದೂರವಾಗಲಿ ಎಂಬ ಉದ್ದೇಶದಿಂದ ಈ ವಿಶೇಷ ಜಪವನ್ನು ನಡೆಸಲಾಯಿತು. ಬಳಿಕ ಹೋಮದ ಪೂರ್ಣಾಹುತಿ ನೆರವೇರಿಸಿ ಭಕ್ತರಿಗೆ ತೀರ್ಥ ಪ್ರಸಾದ ವಿತರಿಸಲಾಯಿತು. ಈ ಸಂದರ್ಭದಲ್ಲಿ ಅಖಿಲ ಭಾರತೀಯ ಬ್ರಾಹ್ಮಣ ಮಹಾಸಂಘದ ಜಿಲ್ಲಾ ಅಧ್ಯಕ್ಷ ನಿಟ್ಟೂರು ಜಯರಾಮ್ ಹಾಗೂ ನರಸಿಂಹ ಶರ್ಮ ಮಾತನಾಡಿ, ರಾಜ್ಯದಲ್ಲಿ ನಿರೀಕ್ಷಿತ ಪ್ರಮಾಣದಲ್ಲಿ ಮಳೆಯಾಗದೆ ರೈತರು ತೀವ್ರ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಜಲಾಶಯಗಳು, ಕೆರೆಗಳು ಹಾಗೂ ನದಿಗಳ ನೀರಿನ ಮಟ್ಟ ಕುಸಿದಿರುವುದರಿಂದ ಕುಡಿಯುವ ನೀರು ಹಾಗೂ ಕೃಷಿಗೆ ಆತಂಕ ಎದುರಾಗಿದೆ. ಈ ಹಿನ್ನೆಲೆಯಲ್ಲಿ ಪ್ರಕೃತಿ ಸಮತೋಲನ ಮರುಸ್ಥಾಪನೆಯಾಗಿ ರಾಜ್ಯದಲ್ಲಿ ಉತ್ತಮ ಮಳೆಯಾಗಬೇಕು ಎಂಬ ಉದ್ದೇಶದಿಂದ ಈ ವಿಶೇಷ ಧಾರ್ಮಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಹೇಳಿದರು. ನಿನ್ನೆ ಮಹಾಸಂಕಲ್ಪ ಸಂಪನ್ನಗೊಂಡಿತು. ಇವತ್ತು ಸೀತಾರಾಮಾಂಜನೇಯ ದೇವಸ್ಥಾನದಲ್ಲಿ ಇಂದಿನಿಂದ 29ರಿಂದ 1ರವರೆಗೆ ಇಲ್ಲಿ 4 ದಿನ ಒಂದು ದಿನ ರುದ್ರಹೋಮ, ಒಂದು ದಿನ ಪರ್ಜನ್ಯ ಹೋಮ, ಗಣಪತಿ ಹೋಮ ಮತ್ತು ಲಕ್ಷ್ಮೀನಾರಾಯಣ ಹೃದಯ ಹೋಮಗಳನ್ನು ಹಮ್ಮಿಕೊಂಡಿದ್ದೀವಿ. ಜೊತೆಯಲ್ಲಿ ಏಕದಶ ರುದ್ರಾಭಿಷೇಕವನ್ನ ನಾವು ಹಮ್ಮಿಕೊಂಡಿದ್ದೀವಿ. ಜೊತೆಯಲ್ಲಿ ಪರ್ಜನ್ಯ ಹೋಮ ಜಪ ಕೂಡ ಇಲ್ಲಿ ನಡೆಯುತ್ತೆ. ಎಲ್ಲ ನಮ್ಮ ಸಮಸ್ತ ಬಂಧುಗಳು ಬರಬೇಕು. ನಾವು ಮಾಡ್ತಾ ಇರೋದು ಲೋಕ ಕಲ್ಯಾಣಾರ್ಥವಾಗಿ. ಮಳೆ ಬರಲಿಲ್ಲ ಇಷ್ಟು ವರ್ಷ ಈ ಸರಿ ಅಂತ ಅನ್ನೋದಕ್ಕೋಸ್ಕರ, ಮಳೆ ಬರಲಿ ಅನ್ನೋದಕ್ಕೋಸ್ಕರ ನಾವು ಹಮ್ಮಿಕೊಂಡಿರೋದು. ಎಲ್ಲರೂ ಕೂಡ ಬಂದು ಇದರಲ್ಲಿ ಪಾಲ್ಗೊಳ್ಬೇಕು. ನಮ್ಮ ದೇಶ ಸುಭಿಕ್ಷವಾಗಿರಬೇಕು ಅನ್ನೋ ಉದ್ದೇಶದಿಂದ ನಾವು ಅಖಿಲ ಭಾರತ ಬ್ರಾಹ್ಮಣ ಮಹಾಸಂಘದ ಎಲ್ಲ ಕಾರ್ಯಕಾರಿಣಿ ಸಮಿತಿಯವರೆಲ್ಲ ಇದ್ದೀವಿ. ಎಲ್ಲರೂ ಇದಕ್ಕೆ ಬೇರೆಯವರಿಗೆಲ್ಲ ನಮ್ಮ ಋತ್ವಿಜರು ಕೂಡ ಇದಕ್ಕೆ ಸಹಕಾರ ಕೊಡ್ತಾ ಇದ್ದಾರೆ. ಇಲ್ಲಿ ನಮ್ಮ ವೇದಬ್ರಹ್ಮಶ್ರೀ ಕೃಷ್ಣಮೂರ್ತಿ ಗಣಪತಿಗಳು ಇದನ್ನ ಪೂರ್ತಿ ನಡೆಸ್ಕೊಡ್ತಾ ಇದ್ದಾರೆ ಅವರ ತಂಡಗಳಿಂದ. ಎಲ್ಲರೂ ಕೂಡ ಬಂದು ಇದಕ್ಕೆ ಸಹಕರಿಸಬೇಕು ಅಂತ ಕೇಳ್ಕೊತೀನಿ. ಪರ್ಜನ್ಯ ಹೋಮ ಮಾಡ್ತಾ ಇರೋದು ನಾವು ಮಳೆ ಬರೋದಕ್ಕೋಸ್ಕರ. ಇದು ವಿಶೇಷವಾಗಿ ಮಾಡೋದು ಎಲ್ಲ ಕಡೆ ಮಾಡಲ್ಲ. ಈಗ ಅದು ಇದಕ್ಕೆ ಬರ್ತಾ ಇದೆ. ನಮ್ಮ ಮಳೆ ಬರಲಿಲ್ಲ ಅಂದ್ರೆ ಈ ಪರ್ಜನ್ಯ ಹೋಮ ಮಾಡಿಸಿದ್ರೆ ಬರುತ್ತೆ ಅನ್ನೋ ಒಂದು ಪ್ರತೀತಿ ಇದೆ. ಪರ್ಜನ್ಯ ಹೋಮ ಕೂಡ ಮಾಡುತ್ತಾ ಇದೆ. ಇಲ್ಲ, ಏಕಕಾಲದಲ್ಲಿ ಒಂದು ಕಡೆ ಪರ್ಜನ್ಯ ಜಪ ನಡೀತಾ ಇದೆ, ಇನ್ನೊಂದು ಕಡೆ ಈಗ ಇಲ್ಲಿ ಮಹಾಗಣಪತಿ ನವಗ್ರಹ ಪುರಸ್ಸರ ಸಹಿತ ಮಹಾಗಣಪತಿ ಹೋಮ ನಡೀತಾ ಇದೆ. ದೇವಸ್ಥಾನದಲ್ಲಿ ಏಕಾದಶವಾರ ರುದ್ರಾಭಿಷೇಕ ಪಠಣೆ ನಡೀತಾ ಇದೆ. ನಾಳೆ ದಿವಸ ಇದೇ ತರಹ ರುದ್ರಹೋಮ ಹಾಗೂ ಸೌರಸೂಕ್ತ ಹೋಮ ನಡೆಯುತ್ತೆ. ಈ ಕಡೆ ಪರ್ಜನ್ಯ ಜಪ ನೀರಿನಲ್ಲಿ ಸೊಂಟದ ತನಕ ನೀರು ಇಟ್ಕೊಂಡು ನೀರಿನಲ್ಲಿ ನಿಂತು ಪರ್ಜನ್ಯ ಜಪ ಮಾಡ್ತಾರೆ. ಇನ್ನೊಂದು ಕಡೆಯಲ್ಲಿ ಏಕಾದಶವಾರ ರುದ್ರಾಭಿಷೇಕ. ಹೀಗೆ ನಾಡಿದ್ದು ಸಹ ಲಕ್ಷ್ಮೀನಾರಾಯಣ ಹೃದಯ ಹೋಮ ಮತ್ತು ಶ್ರೀ ಸೂಕ್ತ ಹೋಮ ನಡೆಯುತ್ತೆ. ಈ ಕಡೆಯಲ್ಲಿ ಪರ್ಜನ್ಯ ಜಪ ಆಗುತ್ತೆ, ಏಕಾದಶವಾರ ರುದ್ರಾಭಿಷೇಕ ಆಗುತ್ತೆ. ಕಡೆ ದಿವಸ ಅಂದರೆ 1ನೇ ತಾರೀಕು ಶನಿವಾರ ಬೆಳಗ್ಗೆಯಿಂದ ಪರ್ಜನ್ಯ ಹೋಮ